ವೀಕ್ಷಕರೇ, ತುಲಾ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಅಂದ್ರೆ ಜೂನ್ 2ನೇ ತಾರೀಕಿಗೆ ಗುರು ಸಂಚಾರ ಅಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಇರತಕ್ಕಂಥದ್ರಿಂದ ಇದುವರೆಗೂ ಒಂದು ವರ್ಷಗಳ ಕಾಲ ಇರುವಂತಹ ಗುರುಬಲ ಹೋಗ್ತಾ ಇದೆ. ಜೂನ್ 2ರ ನಂತರ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಿದ್ರೆ ನಿಮಗೆ ಒಳ್ಳೆ ಫಲಗಳೇ ಇಲ್ವಾ? ಗುರುವಿನಿಂದ ಏನೆಲ್ಲ ಸವಾಲುಗಳು ಇರಬಹುದು, ಮತ್ತೆ ಬೇರೆ ಗ್ರಹಗಳ ಪ್ರಭಾವಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಕಾಂಬಿನೇಷನ್ ಆಗಿ ಪರಿಣಾಮಗಳು ಕೊಡ್ತಾವ ಅಥವಾ ಒಳ್ಳೆ ಫಲಗಳು ಕೊಡ್ತಾವ ಅನ್ನುವಂತಹ ಸುವಿಸ್ತಾರವಾಗಿರ್ತಕ್ಕಂಥ ವರದಿಯನ್ನು ತಿಳಿಸೋಣ. ಬಹಳಷ್ಟು ಜನರಿಗೆ ಗುರುಬಲ ಹೋಯ್ತು ಅಂದ ತಕ್ಷಣ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬೋದು. ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮಗೆ ಪಾಸಿಟಿವ್ ಇರ್ತಕ್ಕಂಥ ಫಲಗಳು ಇವೆ, ಆದ್ರೆ ಸವಾಲ್ ಇರ್ತಕ್ಕಂಥ ಫಲಗಳು ಇವೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂತಂದ್ರೆ, ನಿಮ್ಮ ಗ್ರಹಗಳ ಚಲನೆ ಯಾವ ತರ ಇರುತ್ತೆ, ಮತ್ತೆ ಈ ಹಣಕಾಸಿನ ಸ್ಥಿತಿಗತಿಗಳು ಯಾವ ತರ ಇರುತ್ತೆ, ನಿಮ್ಮ ವೃತ್ತಿ ಜೀವನ ಈ ವರ್ಷದಲ್ಲಿ ಯಾವ ರೀತಿ ಇರುತ್ತೆ, ನಿಮಗೆ ಲಾಭ ಕೊಡುವಂತ ವೃತ್ತಿಗಳು ಯಾವುದು, ಎಚ್ಚರಿಕೆಯಿಂದ ಇರುವಂತ ವೃತ್ತಿಗಳು ಯಾವುದು, ಇನ್ನು ಆರೋಗ್ಯ ಯಾವ ತರ ಇರ್ತದೆ, ಮತ್ತೆ ವಿದ್ಯಾಭ್ಯಾಸ, ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ರಿ ಅಂತಂದ್ರೆ ನಿಮ್ದು ಹೇಗಿರುತ್ತೆ, ನಿಮ್ ಮಕ್ಕಳು ಏನಾದ್ರು ಇದ್ರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಯಾವ ತರ ಇರುತ್ತೆ, ಬಂಧು ಮಿತ್ರರ ಬಗ್ಗೆ ಯಾವ ತರ ಇದೆ, ದಾಂಪತ್ಯ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ಪ್ರಯಾಣ ಇದೆಯಾ, ಯಾವ್ದಾದ್ರೂ ಒಂದು ವಿಶೇಷವಾದ ಪ್ರಯಾಣ ಮಾಡೋ ಯೋಗ ಇದೆಯಾ ಈ ವರ್ಷದಲ್ಲಿ, ಮತ್ತೆ ಹೊಸ ವಸ್ತುಗಳು ಅಥವಾ ಆಸ್ತಿ ಪಾಸ್ತಿ ಏನಾದ್ರೂ ಖರೀದಿ ಮಾಡುವಂತಹ ಅವಕಾಶಗಳು ಇದೆಯಾ ಈ ವರ್ಷ ಅನ್ನುವಂಥದ್ರ ಬಗ್ಗೆ, ಇನ್ನು ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಏನು ಪರಿಣಾಮಗಳು ಆಗ್ತವೆ ಅನ್ನೋದ್ರ ಬಗ್ಗೆ, ಇನ್ನು ಈ ವರ್ಷದ ಬಹುದೊಡ್ಡ ಎಚ್ಚರಿಕೆಗಳು ಯಾವುದು, ಈ ಎಚ್ಚರಿಕೆಗಳಂತೂ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಇನ್ನು ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಇಷ್ಟೆಲ್ಲ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಆಗಿ ನಿಮಗೆ ತಿಳಿಯೋ ತರ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇವೆ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ನಿಮಗೆ ಉಪಯೋಗ ಆಗುತ್ತೆ ಅನ್ನುವಂತ ಭರವಸೆಯನ್ನ ಕೊಡ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ತುಲಾ ರಾಶಿಯವರ ಪಾಲಿಗೆ ಈ ವರ್ಷ ಅತ್ಯಂತ ಮಹತ್ವದ ವರ್ಷ ಅಂತ ಹೇಳ್ಬೋದು. ಜೀವನದ ದೃಷ್ಟಿಕೋನವನ್ನೇ ಬದಲಿಸತಕ್ಕಂತಹ ಘಟನೆಗಳು ಈ ಒಂದು ವರ್ಷದಲ್ಲಿ ಜರುಗ್ತವೆ. ಅದ್ರ ಬಗ್ಗೆ ನಾವು ವಿಸ್ತೃತವಾಗಿ ತಿಳಿಸೋಣ. ಇನ್ನು ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ದೇವ ನಿಮಗೆ ಸೌಮ್ಯ ಹಾಗೂ ನಿಮ್ಮ ಸಮತೋಲನದ ಲಕ್ಷಣಗಳ ಒಂದು ಅವಧಿಯಲ್ಲಿ ನಿಮಗೆ ಶ್ರೀರಕ್ಷೆಯಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಜ್ಞಾನದ ಕಾರಕನಾಗಿರತಕ್ಕಂತ ಗುರು ಭಗವಂತ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚರಿಸ್ತಾ ಇರತಕ್ಕಂಥದ್ರಿಂದ ನಿಮ್ಮ ಜೀವನದ ಹಾದಿಯಲ್ಲಿ ಹೊಸ ಆಯಾಮಗಳನ್ನ ಸೃಷ್ಟಿ ಮಾಡತಕ್ಕಂತಹ ಸನ್ನಿವೇಶಗಳಿದೆ. ಜೂನ್ ತಿಂಗಳ ಆರಂಭದಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಗುರು ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ದು. ತುಲಾ ರಾಶಿಯವರಿಗೆ ಈ ಅವಧಿಯಲ್ಲಿ ಗುರುವಿನ ಸ್ಥಾನವು ಕರ್ಮ ಸ್ಥಾನದಲ್ಲಿ ಇರತಕ್ಕಂಥದ್ರಿಂದ ನಿಮ್ಮ ವೃತ್ತಿ ಬದುಕಿನಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆಗಳು ನಿರೀಕ್ಷೆ ಮಾಡತಕ್ಕಂತಹ ಸನ್ನಿವೇಶಗಳಿದೆ. 10ನೇ ಮನೆಯಲ್ಲಿನ ಗುರು ಸಂಚಾರ ನಿಮಗೆ ಕೇವಲ ಯಶಸ್ಸನ್ನ ಮಾತ್ರ ಅಷ್ಟೇ ಅಲ್ಲ, ಸವಾಲುಗಳನ್ನು ಕೂಡ ನಿಮಗೆ ಸಮಾನವಾಗಿ ಹೊತ್ತು ತರ್ತಾನೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮ ವೈಯಕ್ತಿಕ ಜನ್ಮ ಜಾತಕವನ್ನು ಕೂಡ ಪರಿಶೀಲನೆ ಮಾಡತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ನಿಮ್ಮ ಪರಿಶ್ರಮಕ್ಕೆ ನೀವು ಏನ್ ಕಷ್ಟಪಡ್ತೀರಿ, ಆ ಕಷ್ಟಪಟ್ಟಿದ್ದಕ್ಕೆ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಅನ್ನುವಂಥದ್ದಂತೂ ಸತ್ಯ. ನಿಮಗೊಂದು ಮನ್ನಣೆ ಅನ್ನುವಂಥದ್ದು ಸಿಗ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲಿ ಒಂದು ಜಾಗರೂಕತೆ ಅನ್ನುವಂಥದ್ದು ಬಹಳ ಅಗತ್ಯವಾಗಿರುವಂಥದ್ದು. ಅದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸೋಣ. ಇನ್ನು ಈ ಒಂದು ವರ್ಷದಲ್ಲಿ ಗ್ರಹಗಳ ಚಲನೆ ಬಗ್ಗೆ ನಾವು ನೋಡೋದಾದ್ರೆ ನೋಡಿ, ಈ ಅವಧಿಯಲ್ಲಿ ಕರ್ಮಸ್ಥಾನದಲ್ಲಿ ಇರತಕ್ಕಂಥದ್ರಿಂದ ಕೆಲಸದ ವಿಚಾರದಲ್ಲಿ ಹೆಚ್ಚಿನ ಹೊಣೆಗಾರಿಕೆಯನ್ನ ನೀವು ಹೆಗಲಿಗೆ ಇರತಕ್ಕಂತ ಸನ್ನಿವೇಶ ಇರುತ್ತೆ. ಅಂದ್ರೆ ಹೆಚ್ಚಿನ ಜವಾಬ್ದಾರಿಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಶನಿ ಪರಮಾತ್ಮ ಪಂಚಮ ಅಂತಂದ್ರೆ 5ನೇ ಮನೆಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ, ಅಥವಾ ಹೂಡಿಕೆ ಮಾಡತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಗಮನವನ್ನ ನೀವು ಹರಿಸಲೇಬೇಕಾಗುತ್ತೆ. ರಾಹು ಹಾಗೂ ಕೇತುವಿನ ಸಂಚಾರ ನಿಮ್ಮ ಒಂದು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಸ್ವಲ್ಪ ಗೊಂದಲಗಳನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳಿದೆ. ಆದರೂ ಕೂಡ ಗುರುವಿನ ಒಂದು ದೃಷ್ಟಿ, ಶುಭ ದೃಷ್ಟಿ ಅಂತೂ ಇದೆ. 4ನೇ ಹಾಗೂ 6ನೇ ಮನೆಯ ಮೇಲೆ ಇರತಕ್ಕಂಥದ್ದು ಗುರುವಿನ ದೃಷ್ಟಿ. ಇದರಿಂದ ಕೌಟುಂಬಿಕ ಸೌಖ್ಯ ಹಾಗೂ ಶತ್ರುಗಳ ಮೇಲಿನ ಒಂದು ಜಯ ನಿಮಗೆ ದೊರೆಯುವಂತಹ ಸನ್ನಿವೇಶಗಳಿದೆ. ಈ ವರ್ಷ ನಿಮಗೆ ಮಿಶ್ರ ಫಲ ಇರ್ತಕ್ಕಂತಹ ಒಂದು ಪರಿಣಾಮಗಳನ್ನ ಅತ್ಯಂತ ಲಾಭದಾಯಕ ಫಲವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋದಲ್ಲಿ ಬಹಳಷ್ಟು ಸೂತ್ರಗಳು ನಿಮ್ಗೆ ಸಿಗುತ್ತೆ. ಮತ್ತು ನಿಮಗೆ ಬಹಳ ಮುಖ್ಯವಾಗಿ ಸಹನೆ ಮತ್ತು ತಾಳ್ಮೆ ನಿಮ್ಮ ಯಶಸ್ಸಿನ ಮಂತ್ರ ಆಗಿರಬೇಕು ಅನ್ನುವಂಥದ್ದು, ಈ ಸೀಕ್ರೆಟ್ ನಿಮಗೆ ತಿಳಿದಿರಬೇಕು ಅನ್ನುವಂಥದ್ದು. ಇನ್ನು ಒಂದೊಂದು ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ವೃತ್ತಿ ಜೀವನ,
ಮತ್ತೆ ನಿಮ್ಮ ಲಾಭ ವೃತ್ತಿಗಳು, ಆರೋಗ್ಯ, ವಿದ್ಯಾಭ್ಯಾಸ, ಬಂಧು ಮಿತ್ರರು, ದಾಂಪತ್ಯ, ಪ್ರಯಾಣ, ಹೊಸ ವಸ್ತು ಖರೀದಿ ಮಾಡುವಂತದ್ರ ಬಗ್ಗೆ, ಸಾರ್ವಜನಿಕ ಜೀವನ, ಎಚ್ಚರಿಕೆಗಳು ಈ ವರ್ಷದ್ದು, ಇದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತಿಳಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ನಿಮಗಾಗಿನೇ ಇದೆ, ಅದು ನೋಡ್ಕೊಂಡ್ ಬನ್ನಿ. ಉಳಿದು ಇರುವಂತ ಮಾಹಿತಿಯನ್ನ ನಾವು ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ 80ರಿಂದ 100 ಪುಟದ ಸಂಪೂರ್ಣ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, ಈ ಒಂದು ವರ್ಷದಲ್ಲಿ ಅಂದ್ರೆ ಈ ಗುರು ಬದಲಾವಣೆ ಆಗಿರುವಂತ ಈ ಒಂದು ವರ್ಷದಲ್ಲಿ ನಿಮಗೆ ಜೂನ್ 2ರ ನಂತರ ಹಣಕಾಸಿನ ಸ್ಥಿತಿಗಳು ಯಾವ ತರ ಇದೆ ಅಂತ ನೋಡಿದ್ರೆ, ಈ ಒಂದು ವರ್ಷದಲ್ಲಿ ನಿಮ್ಮ ಆದಾಯದ ಒಂದು ಹರಿವು ನಿರಂತರವಾಗಿ ಏರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಅಂದ್ರೆ ಆದಾಯ ಇರುತ್ತೆ, ಎಲ್ಲೂ ಕೂಡ ಸ್ಟ್ರಕ್ ಆಗಲ್ಲ, ನಿಂದಿರೋದಿಲ್ಲ. ನಿಮಗೆ ಕೆಲಸಗಳು ದೈನಂದಿನವಾಗಿ ನಡೀತಾನೆ ಇರುತ್ತೆ. ಆದ್ರೂ ಕೂಡ ಅನಗತ್ಯವಾಗಿರುತ್ತಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೂಡಿಕೆ ಮಾಡತಕ್ಕಂಥ ಮುನ್ನ ನೀವು ಸ್ವಲ್ಪ ಲಾಭ ನಷ್ಟದ ಲೆಕ್ಕಾಚಾರಗಳನ್ನ ಅಗತ್ಯವಾಗಿ ಮಾಡ್ಕೋಬೇಕಾಗ್ತದೆ. ನೀವು ಇದ್ರ ಬಗ್ಗೆ ಬಹಳ ಗಮನ ಹರಿಸಬೇಕು. ಇದನ್ನೆಲ್ಲ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ಇನ್ನು ನಿಮಗೆ ಲಾಭ ಕೊಡ್ತಕ್ಕಂಥ ವೃತ್ತಿಗಳು ಯಾವುದು ಈ ವರ್ಷ ಅಂತಂದ್ರೆ, ನ್ಯಾಯಾಂಗ ಇಲಾಖೆ, ವಕೀಲಿ ವೃತ್ತಿ, ಫ್ಯಾಷನ್ ಡಿಸೈನರ್, ಮತ್ತೆ ಐಷಾರಾಮಿ ವಸ್ತುಗಳ ವ್ಯಾಪಾರ, ಹೋಟೆಲ್ ಉದ್ಯಮ, ಪ್ರವಾಸೋದ್ಯಮ ಹಾಗೂ ಈ ಸೌಂದರ್ಯ ವರ್ಧಕಗಳ ವ್ಯಾಪಾರ ಮಾಡತಕ್ಕಂಥವರಿಗೆ ಬಹಳಷ್ಟು ಅತ್ಯಂತ ಲಾಭದಾಯಕವಾದ ಒಂದು ಫಲವನ್ನ ನೀಡತಕ್ಕಂಥದ್ದು. ಇನ್ನು ನೀವು ಅತ್ಯಂತ ಎಚ್ಚರಿಕೆ ಇರಬೇಕಾಗಿರ್ತಕ್ಕಂಥ ವೃತ್ತಿಗಳು ಯಾವುದು ಅಂತಂದ್ರೆ, ಈ ಷೇರು ಮಾರುಕಟ್ಟೆ, ಈ ಲೇವಾದೇವಿ ವ್ಯವಹಾರಗಳು, ಕಾಂಟ್ರಾಕ್ಟ್ ಕೆಲಸಗಳು, ಮತ್ತೆ ಯಾವುದೇ ಒಂದು ಹಣಕಾಸಿನ ವ್ಯವಹಾರವನ್ನ ನಡೆಸುವಾಗ ಆಪ್ತರ ಸಲಹೆ ಮತ್ತು ಎಚ್ಚರಿಕೆಯನ್ನು ನಿರ್ವಹಿಸುವುದು ಬಹಳ ಮುಖ್ಯ. ಉದ್ಯೋಗದಲ್ಲಿ ಬದಲಾವಣೆ ಬಯಸುವಂತವರಿಗೆ ಹೊಸ ಅವಕಾಶಗಳಂತೂ ಸಿಗುತ್ತೆ. ಮೇಲಧಿಕಾರಿಗಳೊಂದಿಗೆ, ಸರ್ಕಾರಿ ಅರೆ ಸರ್ಕಾರಿ ಕೆಲಸ ಮಾಡತಕ್ಕಂಥವರಿಗೆ ಮೇಲಧಿಕಾರಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಚ್ಚರ ವಹಿಸಬೇಕು. ಭಿನ್ನಾಭಿಪ್ರಾಯ ಮೂಡಿದ್ರೆ ಕೆಲಸದ ಮೇಲೆ ನಾನಾ ರೀತಿಯ ಪರಿಣಾಮಗಳು, ಕಠಿಣ ಪರಿಶ್ರಮದಿಂದ ಮಾತ್ರ ನಿಮಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳು ಕೆಲಸದ ವೃತ್ತಿಯಲ್ಲಿ ಕಂಡು ಬರುತ್ತೆ. ಇನ್ನು ಈ ಒಂದು ವರ್ಷದಲ್ಲಿ ನಿಮ್ಗೆ ಆರೋಗ್ಯ ಯಾವ ತರ ಇದೆ ಅಂತಂದ್ರೆ, ನೋಡಿ, ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಮಧ್ಯಮವಾಗಿರ್ತಕ್ಕಂಥ ಫಲ ಇದ್ರೂ ಕೂಡ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ವಿಶೇಷವಾಗಿ ಈ ಬೆನ್ನು ನೋವು ಅಥವಾ ಮೂಳೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಕಂಡು ಬರುವಂತದ್ದು, ಅತಿಯಾದ ಕೆಲಸದ ಒತ್ತಡ ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಸ್ವಲ್ಪ ಸಮತೋಲಿತ ಆಹಾರ ಮತ್ತೆ ವಿಶ್ರಾಂತಿ ಸ್ವಲ್ಪ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗ್ತವೆ. ಇದನ್ನ ಸ್ವಲ್ಪ ನೀವು ಅಳವಡಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ. ಇನ್ನು ಈ ವಿದ್ಯಾಭ್ಯಾಸದ ಬಗ್ಗೆ, ನೀವೇನಾದ್ರೂ ವಿದ್ಯಾರ್ಥಿಗಳೇನಾದ್ರೂ ಇದ್ರೆ ಏಕಾಗ್ರತೆಯ ಕೊರತೆ ಅನುಭವಿಸುವಂತ ಸಾಧ್ಯತೆ ಇದೆ. ಆದ್ರಿಂದ ನೀವು ಹೆಚ್ಚಿನ ಪರಿಶ್ರಮ ಪಡುವಂತ ಅವಶ್ಯಕತೆ ಇರುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವಂತ ಪ್ರಯತ್ನ ಮಾಡುವವರಿಗೆ ಸಕಾರಾತ್ಮಕವಾಗಿರತಕ್ಕಂತ ಫಲಿತಾಂಶಗಳು ದೊರೆಯುತ್ತದೆ. ಇನ್ನು ನಿಮ್ಮ ಮಕ್ಕಳು ಏನಾದರೂ ಎಜುಕೇಶನ್ ಮಾಡ್ತಾ ಇದ್ರೆ ಅವರ ನಡವಳಿಕೆಯ ಮೇಲೆ ಸ್ವಲ್ಪ ನಿಗಾ ಇಡುವಂತಹ ಅವಶ್ಯಕತೆ ನಿಮಗೆ ಬರ್ಬೋದು. ಸ್ವಲ್ಪ ಈ ವರ್ಷ ಮಕ್ಕಳಿಗೆ ಈ ವಿದ್ಯೆ ಕಲಿಸುವಂತವರಿಗೆ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಸ್ವಲ್ಪ ಪರಿಶ್ರಮ ಪಟ್ರೆ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಇನ್ನು ಬಂಧು ಮಿತ್ರರು, ಜನಸಂಪರ್ಕ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ, ಸಮಾಜದಲ್ಲಿ ನಿಮಗೊಂದು ಗೌರವ ವೃದ್ಧಿ ಆಗಿರುತ್ತೆ. ಆಲ್ರೆಡಿ ನೀವು ನಿಮ್ಮ ವ್ಯಕ್ತಿತ್ವನೇ ಹಾಗೆ ತುಂಬಾ
ಒಂದು ಒಳ್ಳೆ ವ್ಯಕ್ತಿತ್ವ, ಸಮಾಜದಲ್ಲಿ ನಿಮಗೊಂದು ಒಳ್ಳೆ ಗೌರವ ಇರುತ್ತೆ. ಸಾರ್ವಜನಿಕವಾಗಿ ಹೊಸ ಈ ಸ್ನೇಹ ಸಂಬಂಧಗಳು ಏರ್ಪಡುವಂಥದ್ದು, ಕಷ್ಟದ ಸಮಯದಲ್ಲಿ ಆತ್ಮೀಯ ಗೆಳೆಯರು ನಿಮ್ಮ ಬೆನ್ನೆಲುಬಾಗಿ ನಿಂದಿರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಹಳೆಯ ಮಿತ್ರರ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಒಂದಿಷ್ಟು ಸಂತೋಷ ಅನ್ನುವಂಥದ್ದು ಸಿಗುತ್ತೆ, ಸಮಾಧಾನ ಅನ್ನುವಂಥದ್ದು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಒಂದು ವರ್ಷದಲ್ಲಿ ಬಹಳ ವಿಶೇಷವಾಗಿ ಈ ದಾಂಪತ್ಯದ ಬಗ್ಗೆ ಹೇಗಿದೆ ಅಂದ್ರೆ ಪತಿ ಪತ್ನಿಯರ ಮಧ್ಯದಲ್ಲಿ ಯಾವ ತರ ಹೊಂದಾಣಿಕೆ ಇರುತ್ತೆ ನೋಡಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸನ್ನಿವೇಶಗಳು ಇರ್ತವೆ. ಇದರಿಂದ ಮನಸ್ತಾಪಗಳು, ಕದನ, ಕಲಹ, ಕಿರಿಕಿರಿಗಳು ಇರ್ತವೆ. ಪರಸ್ಪರ ಚರ್ಚೆ ಮಾಡತಕ್ಕಂಥದ್ರ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕಾಗತ್ತೆ. ಕುಟುಂಬದ ಜವಾಬ್ದಾರಿಯನ್ನ ಹಂಚಿಕೊಳ್ತಕ್ಕಂಥದ್ರಿಂದ ಮನೆಯಲ್ಲಿ ಒಂದಿಷ್ಟು ನೆಮ್ಮದಿಯ ವಾತಾವರಣ ನೆಲೆ ನಿಲ್ಲುವಂತಹ ಸನ್ನಿವೇಶಗಳಿದೆ. ಇನ್ನು ಈ ವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಪ್ರಯಾಣ ಮಾಡ್ತಕ್ಕಂಥದ್ದು ಅಂದ್ರೆ ಈ ಒಂದು ವರ್ಷದಲ್ಲಿ ಯಾವ ರೀತಿ ಆದಂಥದ್ದು ವಿಶೇಷವಾದ ಪ್ರಯಾಣ ಇದೆಯಾ ಅಂತಂದ್ರೆ ನೋಡಿ, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡತಕ್ಕಂಥ ಯೋಗ ಈ ವರ್ಷದಲ್ಲಿ ಅಧಿಕವಾಗಿ ಕಂಡು ಬರುತ್ತೆ. ಇನ್ನು ವೃತ್ತಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಯಾಣಗಳು ಆಯಾಸ ತಂದರೂ ಕೂಡ ದೀರ್ಘಕಾಲದಲ್ಲಿ ನಿಮಗೆ ಲಾಭವನ್ನ ನೀಡುವಂತಹ ಸನ್ನಿವೇಶಗಳಿದೆ. ಇನ್ನು ರಸ್ತೆ ಮಾರ್ಗವಾಗಿ ಪ್ರಯಾಣಿಸುವಾಗ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಿರಲಿ. ಇನ್ನು ಹೊಸ ವಸ್ತುಗಳ ಖರೀದಿ ಯೋಗ ಅಂದ್ರೆ ಈ ವರ್ಷದಲ್ಲಿ ಏನನ್ನಾದ್ರೂ ಆಸ್ತಿಪಾಸ್ತಿ ಖರೀದಿ ಮಾಡೋ ಯೋಗ ಇದೆ ಅಂತಂದ್ರೆ ಗೃಹ ಉಪಯೋಗಿ ವಸ್ತುಗಳು ಅಥವಾ ವಾಹನ ಖರೀದಿ ಮಾಡತಕ್ಕಂತಹ ಸಂಭವ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಈ ಒಂದು ವರ್ಷದಲ್ಲಿ. ಜೊತೆಗೆ ಸ್ಥಿರ ಆಸ್ತಿಯ ಮೇಲೆ ಹೂಡಿಕೆ ಮಾಡ್ಲಿಕ್ಕೆ ಇದು ಸಕಾಲವಾಗಿರ್ತಕ್ಕಂಥದ್ದು. ಅಂದ್ರೆ ನೀವೇನಾದ್ರೂ ದೊಡ್ಡ ಈ ಸೈಟ್ ಕೊಳ್ಳಬೇಕು, ಮನೆ ಕೊಳ್ಳಬೇಕು, ಕಾರ್ ತಗೋಬೇಕು, ಏನನ್ನಾದ್ರೂ ಒಂದು ದೊಡ್ಡ ಪ್ರಮಾಣದ ಒಂದು ವಸ್ತುವನ್ನ ಖರೀದಿ ಮಾಡ್ಬೇಕನ್ನುವಂತಹ ವಿಚಾರದಲ್ಲಿದ್ರೆ ಖಂಡಿತ ಮಾಡಬಹುದು. ಹೊಸ ಅಲಂಕಾರಿಕ ವಸ್ತುಗಳು ಕೂಡ ಮನೆಯನ್ನ ನವೀಕರಿಸುವಂತಹ ಆಸೆ ಅಥವಾ ಈ ವರ್ಷ ಈಡೇರುವಂತಹ ಒಂದು ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಏನನ್ನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅನ್ನುವಂಥದ್ದಂತೂ ಸತ್ಯ. ಇನ್ನು ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ ನೋಡಿ, ಜನಸೇವೆಯಲ್ಲಿ ತೊಡಗಿಸಿಕೊಳ್ತಕ್ಕಂಥವ್ರಿಗೆ ಈ ವರ್ಷ ಹೆಚ್ಚು ಜನಪ್ರಿಯತೆ ನಿಮಗೆ ಸಿಗುವಂಥದ್ದು. ನಿಮ್ಮ ಮಾತಿಗೆ ಒಂದು ಸಮಾಜದಲ್ಲಿ ಒಂದು ಮಾನ್ಯತೆ ನಿಮಗೆ ಸಿಗುವಂಥದ್ದು. ಸಂಘ ಸಂಸ್ಥೆಗಳಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ಈ ಒಂದು ವರ್ಷದಲ್ಲಿ 4 ಪ್ರಮುಖ ಎಚ್ಚರಿಕೆಗಳು ಯಾವುದು, ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. 4 ಪ್ರಮುಖ ಎಚ್ಚರಿಕೆಗಳು ಯಾವುದು ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ರಹಸ್ಯಗಳನ್ನ ಅಥವಾ ನಿಮ್ಮ ಗುರಿಗಳನ್ನ ಬೇರೆಯವರಿಗೆ ಹಂಚಿಕೊಳ್ಳಲಿಕ್ಕೆ ಹೋಗಬಾರ್ದು. ವಿವೇಚನೆ ಇರಬೇಕು. ಯಾಕಂತಂದ್ರೆ ನಿಮ್ಮ ಗುರಿಗಳನ್ನ ಹಂಚಿಕೊಳ್ಳುವಾಗ ಅವು ಓವರ್ಟೇಕ್ ಆಗ್ಬೋದು ಅಥವಾ ಆಗದೇನೆ ಇರಬಹುದು, ಅಥವಾ ಕೆಲವೊಂದು ಜನಗಳ ಪ್ರಭಾವಕ್ಕೆ ಸಿಕ್ಕಾಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರ್ತಕ್ಕಂಥದ್ದು. ಇದು ಅತ್ಯಂತ ರಹಸ್ಯವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಈ ವಿಶೇಷವಾಗಿ ಈ ಹಿತಶತ್ರುಗಳಿಂದ ಕೆಲವೊಂದು ಅಡೆತಡೆಗಳು ಉಂಟಾಗುವಂತ ಸನ್ನಿವೇಶಗಳಿರುತ್ತೆ. ನಿಮಗೆ ಸಾಕಷ್ಟು ಜನ ಶತ್ರುಗಳಿದ್ದಾರೆ, ಆ ಪ್ರಶ್ನೆ ಬೇರೆ. ಆದ್ರೆ ನೀವು ಯಾರನ್ನೂ ಗಮನದಲ್ಲಿ ಇಟ್ಕೊಳ್ಳಲ್ಲ, ಆ ದೇವರಿದಾನೆ ಬಿಡು ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಅದು ತೊಂದರೆ ಇಲ್ಲ, ಅದು ಒಂದು ಒಳ್ಳೆ ಬೆಳವಣಿಗೆ, ಅದೇ ರೀತಿಯಾಗಿರ್ಲಿ. ಬಟ್ ಆದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗುಪ್ತ ವಿಚಾರಗಳು ಗುಪ್ತವಾಗಿರ್ಲಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇದು 1ನೇ ಎಚ್ಚರಿಕೆ. 2ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಆರ್ಥಿಕ ವಿಚಾರದಲ್ಲಿ ಯಾರನ್ನು ಅತಿಯಾಗಿ ನಂಬುವಂಥದ್ದು ಬೇಡ. ಅಂದ್ರೆ ಪದೇ ಪದೇ ಬೇರೆಯವರ ಮೇಲೆ ಡಿಪೆಂಡ್ ಆಗಿ ನೀವು ಆರ್ಥಿಕವಾಗಿರತಕ್ಕಂತ ಹೂಡಿಕೆಗಳನ್ನ ಮಾಡಬೇಡಿ. ಈ ಜಾಮೀನು ಆಗುವಂಥದ್ದಂತೂ ಮೊದಲೇ ಬೇಡ. ಅಂದ್ರೆ ಯಾರೋ ಕೊಡದೇ ಇದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಮಧ್ಯಸ್ಥಿಕೆ ವಹಿಸಿ ವ್ಯವಹಾರ ಮಾಡುವಂಥದ್ದು ಇದೆಯಲ್ಲ, ಅದು ಬೇಡವೇ ಬೇಡ. ಅದು ನಿಮ್ಗೆ ಬಹಳ ನಷ್ಟ ತರುವಂತ ಸನ್ನಿವೇಶಗಳಿರ್ತಕ್ಕಂಥದ್ದು. ಮತ್ತೆ ಆರ್ಥಿಕ ವಿಚಾರದಲ್ಲಿ ನೀವೇ ಎಲ್ಲಿ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬಾರ್ದು, ನನ್ನ ಹಣಕಾಸಿನ ಸ್ಥಿತಿ ಹೇಗಿದೆ, ಬೇರೆಯವ್ರ ಸಲಹೆ ಕೇಳ್ಕೊಳ್ಳಿ, ಬೇಡ ಅಂತಲ್ಲ. ಇನ್ನೊಮ್ಮೆ ನೀವು ಸ್ಕ್ಯಾನ್ ಮಾಡಿ, ಅದು ಸರಿನಾ ತಪ್ಪಾ, ನಾನು ಮಾಡಬಲ್ಲೆನಾ, ಇದ್ರ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಅಗತ್ಯ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಇದು ವರ್ಷದ 2ನೇ ಪ್ರಮುಖ ಎಚ್ಚರಿಕೆ. ಇನ್ನು 3ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಸಮಾಧಾನದಿಂದ ವರ್ತಿಸುವಂಥದ್ದು ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚಾಗುತ್ತೆ. ನಿಮ್ದೇ ಆದಂಥದ್ದು ಒಂದು ಕ್ಯಾರೆಕ್ಟರ್ ಇರುತ್ತೆ, ನಿಮ್ದೇ ಆದಂತ ಒಂದು ವ್ಯಕ್ತಿತ್ವ ಇರುತ್ತೆ. ಅದನ್ನ ಹಾಳು ಮಾಡ್ಕೊಳಿಕ್ ಹೋಗ್ಬೇಡಿ. ಶಾಂತಿ, ಸಮಾಧಾನ ಅನ್ನುವಂಥದ್ದು ತಂದ್ಕೋಬೇಕು. ಈ ಒಂದು ವರ್ಷದಲ್ಲಿ ನಿರ್ಧಾರ ಮಾಡ್ಬಿಡಿ. ಎಲ್ಲೋ ಒಂದ್ ಕಡೆ ಏನೋ ಬೇಸರ ಇದ್ರೆ, ಕೋಪ ಇದ್ರೆ ತೆಗೆದಾಕ್ಬಿಡಿ. ಕೂಲ್ ಆಗಿರುವಂತ ಯೋಚನೆಯನ್ನ ಮಾಡ್ಕೊಳ್ಳಿ. ಆರಾಮಾಗಿ ಸಮಾಧಾನಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಮಗೆ ಖಂಡಿತ ಈ ಒಂದು ವರ್ಷದಲ್ಲಿ ಯಶಸ್ಸು ಸಿಗುತ್ತೆ. ಇನ್ನು 4ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ನ್ಯಾಯಾಲಯದ ಕೆಲಸಗಳಲ್ಲಿ ವಿಳಂಬ ಧೋರಣೆ ಅನುಸರಿಸುವುದು ಬೇಡ. ಕಾಲಕಾಲಕ್ಕೆ ಕಾನೂನು ತಜ್ಞರ ಸಲಹೆ ಪಡೆಯಿರಿ. ನಿಮ್ದೇನಾದ್ರೂ ಕಾನೂನಾತ್ಮಕವಾದ ಯಾವುದೇ ಒಂದು ತೊಡಕುಗಳಿದ್ರೆ ಅದನ್ನ ಅಸಡ್ಡೆ ಮಾಡುವಾಗಿಲ್ಲ, ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಕಾಲಕಾಲಕ್ಕೆ ನಿರ್ಧಾರವನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಈ ಒಂದು ವರ್ಷದಲ್ಲಿ
ಪರಿಹಾರಗಳೇನು? ಪರಿಹಾರ ಅಂತೂ ಬೇಕೇ ಬೇಕಲ್ವಾ? ಯಾಕಂದ್ರೆ ಸ್ವಲ್ಪ ಗುರುಬಲ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಪರಿಹಾರ ನೀವು ಬೇಕೇ ಬೇಕಾಗುತ್ತೆ. ಅದಕ್ಕೆ ಬಹಳಷ್ಟು ಶಾಸ್ತ್ರೋಕ್ತ ಪರಿಹಾರಗಳಿದ್ದಾವೆ, ಸುಲಭವಾದ ಅದ್ಭುತವಾದ ಪರಿಹಾರಗಳಿದ್ದಾವೆ. ಅದನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋ ಬಗ್ಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ಕಾಮೆಂಟ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗಿರುವಂತದ್ದು. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ 12 ರಾಶಿಯವರ ಗುರುಬಲಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಿಗ್ತವೆ. ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಏನು ಅಂತಂದ್ರೆ ನೋಡಿ, ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಬೇಕು. ಒಳ್ಳೆ ಫಲ ಸಿಗುತ್ತೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡುವಂಥದ್ದು. ಇದರಿಂದ ಅದ್ಭುತವಾದ ಫಲ ಸಿಗುತ್ತೆ. ಇನ್ನು ಶ್ವೇತ ಬಣ್ಣದ ವಸ್ತ್ರವನ್ನ ಧರಿಸತಕ್ಕಂಥದ್ರಿಂದ, ಬಿಳಿ ಬಣ್ಣದ ವಸ್ತುಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ರಿಂದ ನಿಮ್ಮ ಅದೃಷ್ಟವನ್ನ ಬಲಪಡಿಸುವಂತಹ ಸನ್ನಿವೇಶಗಳಿದೆ. ಅಂದ್ರೆ ಸಾಧ್ಯವಾದಷ್ಟು ಬಿಳಿ ಬಣ್ಣದ ವಸ್ತುಗಳನ್ನ ಧಾರಣೆ ಮಾಡಿಕೊಳ್ಳುವಂಥದ್ದು, ಬಿಳಿ ಬಣ್ಣದ ವಸ್ತುಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ದು, ಬಡ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅಥವಾ ವಿವಾಹ ಕಾರ್ಯಕ್ಕೆ ನಿಮ್ಮ ಶಕ್ತಿ ಮೀರಿ ಸಹಾಯ ಮಾಡತಕ್ಕಂಥದ್ರಿಂದನೂ ಕೂಡ ಶುಕ್ರದೇವನ ಕೃಪೆಗೆ ನೀವು ಪಾತ್ರವಾಗುವಂತಹ ಸನ್ನಿವೇಶಗಳಿದೆ. ನೋಡಿ, ತುಂಬಾ ಸಿಂಪಲ್ ಪರಿಹಾರ, ಅದ್ಭುತ ಪರಿಣಾಮ ನಿಮ್ಮ ಜೀವನದ ಮೇಲೆ. ಇನ್ನು ಪ್ರತಿನಿತ್ಯ ನಿಮ್ಗೆ ಸಾಧ್ಯ ಆಯ್ತು ಅಂತಂದ್ರೆ ಓಂ ಶಂ ಶುಕ್ರಾಯ ನಮಃ ಈ ಒಂದು ಮಂತ್ರವನ್ನ 108 ಬಾರಿ ಪಠಣ ಮಾಡಿದ್ರಂತೂ ಇನ್ನೂ ಅದ್ಭುತವಾದಂತಹ ಫಲ ಸಿಗುತ್ತೆ. ಪಕ್ಷಿಗಳಿಗೆ ಧಾನ್ಯವನ್ನ ಅಥವಾ ಹಸಿ ಹಾಲನ್ನ ದಾನವನ್ನಾಗಿ ನೀಡತಕ್ಕಂಥದ್ದು, ಮತ್ತೆ ಗ್ರಹ ದೋಷಗಳನ್ನ ನಿವಾರಿಸಲಿಕ್ಕೆ ಸಹಕಾರಿ ಆಗುತ್ತೆ ಇದು. ಇನ್ನು ಈ ಒಂದು ವರ್ಷದಲ್ಲಿ ನಿಮ್ಮ ತಾಳ್ಮೆಯೇ ನಿಮ್ಮ ಆಯುಧ ಆಗಬೇಕು, ತಾಳ್ಮೆಯೇ ನಿಮ್ಮ ಶಕ್ತಿ ಆಗಬೇಕು. ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವಂತಹ ಒಂದು ಕಾಲ ಅಂತಂದ್ರೂ ತಪ್ಪಿಲ್ಲ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಸಮೃದ್ಧಿ ನೀವು ಕಾಣುವಂತಹ ಸನ್ನಿವೇಶಗಳಿದೆ. ಸವಾಲುಗಳನ್ನ ಆತ್ಮವಿಶ್ವಾಸದಿಂದ ಎದುರಿಸಿದರೆ ಈ ಒಂದು ವರ್ಷದಲ್ಲಿ ಜಯ ನಿಮ್ದು ಖಂಡಿತ ನಿಶ್ಚಯ. ಅದನ್ನು ಯಾರು ಕೂಡ ತಪ್ಪಿಸೋದಕ್ಕಾಗಲ್ಲ ಅನ್ನುವಂಥದ್ದು ಗಮನದಲ್ಲಿರಲಿ. ಖಂಡಿತ ಒಳ್ಳೆ ಫಲಗಳು ಸಿಗಲಿ. ಜೀವನದಲ್ಲಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನ, ಏಳು ಬೀಳುಗಳನ್ನ ಕಂಡು ಈ ಹಂತಕ್ಕೆ ಬಂದಿದ್ದೀರಾ. ಖಂಡಿತ ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.